ಹಾಕಿದ್ರೆ ದೇವ್ರ ಸೇವೆಗೆ ಹೋಗುತ್ತೆ. ಮಂಗಾರತಿ ತಟ್ಟೆಗೆ ಹಾಕಿದ್ರೆ ಪೂಜಾರಿ ಹೊಟ್ಟೆಗೆ ಹೋಗುತ್ತೆ. ಅದು ಗಾಯ್ಸ್ ಗುಡ್ ಮಾರ್ನಿಂಗ್. ಇವತ್ತು ನಾವು ಹೋಗ್ತಿರೋದು ಹಾಸನಾಂಬ ಟೆಂಪಲ್ಗೆ. 6 ಗಂಟೆ ಟ್ರೈನ್ ಮಿಸ್ ಆಯಿತು. ಇನ್ನೇನಿದ್ರು 6:15 ಗೋವಿಂದ. ಇವಾಗ ಅರ್ಧ ಗಂಟೆ ಇಲ್ಲೇ ನೊಣ ಹೊಡಿಬೇಕು. ಆ್ಯಕ್ಚುಲಿ ಅದು ಸಟ್ಲು ಎಕ್ಸ್ಪ್ರೆಸ್ ಅಲ್ಲ, ಲೇಟ್ ಆಗುತ್ತೆ. ನೋಡೋಣ. ಲೇಟ್ ಆಗಿದ್ದೆ ಅವಳಿಂದ. ಈ ಟ್ರೈನ್ ಮಿಸ್ ಆಗೋಕ್ಕೂ ಕಾರಣನೇ ಇವಳು. ಫೋನ್ ಮಾಡಿ ಫೋನ್ ಎತ್ತಿಲ್ಲ. ಇನ್ ಟೈಮಿಗೆ ಸ್ಟೇಷನ್ಗೆ ಬಂದಿರಿ, ಈ ಥರ ಆಯ್ತಾನೆ ಇರಲಿಲ್ಲ. ಆ ಡಬ್ಬನ ಮಗನ ಪ್ಲಾಟ್ಫಾರ್ಮ್ ಹುಡುಕ್ಲಾ ಅಂತಂದ್ರೆ ಇಲ್ಲಿಂದಲ್ಗೆ ಡಿಸ್ಕೋ ಡ್ಯಾನ್ಸ್ ಮಾಡಿಸ್ತಾವನೆ. ನಾವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತೀವಿ, ಇಲ್ಲೇನು ಮೆಟ್ಲತ್ತಿ ಏನು ವರ್ಕೌಟ್ ಮಾಡಿಸ್ಬೇಡ. ಇಲ್ಲಿ ಟ್ರೈನ್ ಮಿಸ್ ಆಯ್ತು ಅನ್ನೋ ಫೀಲಲ್ಲಿ ಇದ್ರೆ ಸ್ನ್ಯಾಪ್ ಹಾಕೊಂಡು ಸಾಯ್ತವ್ರೆ. ಬಸ್ಸು ಯಾರ್ರಿ ಹಾಸನ್. ಆಧಾರ್ ಕಾರ್ಡ್ ಇದ್ರೆ ಫ್ರೀ. ಗಾಯ್ಸ್ ಅದೇನು ಅಂತಾರಲ್ಲ, ಚಿಂತೆ ಇಲ್ದ್ರೆ ನನಗೆ ಸಂತೆಲ್ಲ ನಿದ್ರೆ ನನಗೆ. ಎಲ್ಲೋದ್ರು ಒಂದು ಬಿಸ್ಕೆಟ್ ತಗೊಂಡ್ರೆ ಸ್ನ್ಯಾಪು, ಒಂದು ಕಾಫಿ ತಗೊಂಡ್ರೆ ಸ್ನ್ಯಾಪು. ಅಯ್ಯೋ, ಸ್ನ್ಯಾಪ್ ಅಂತ ಕಂಡು ಹಿಡ್ದಿರೋದೇ ಇವ್ರಿಗೋಸ್ಕರ ಅನ್ಸುತ್ತೆ. ಅದೆಲ್ಲಿಂದ ಬರ್ತಾರೋ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಗಾಯ್ಸ್ ಅಂಗಾಡಿ ಸಟ್ಲು ಟ್ರೈನ್ ಹತ್ಬಿಟ್ಟು ಬರೋಷ್ಟೊಳಗೆ 10 ಗಂಟೆ ಆಗೋಯ್ತು. 6:30 ಹತ್ತಿದ್ದಕ್ಕೆ ಇವಾಗ 9:15 ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಕ್ರೌಡ್ ಅಂತೂ ಹೆವಿ ಆಯ್ತಂತೆ. ಅಲ್ಲಿಗೆ ಬೇಗ ಹೋಗೋಣ ಅನ್ಕೊಂಡ ದೇವರನೆಗೂ ಹೋಗೋಕ್ಕಾಗಲಿಲ್ಲ. ತಿಂಡಿ ಮಾಡ್ಕೊಂಡು ಕ್ಯೂಗೆ ಹೋಗ್ಬೇಕು ಬೇಗ. ಬನ್ನಿ ಸಿಗ್ತೀನಿ. ಗಾಯ್ಸ್ ಮೈಸೂರಿಂದ ಬಂದಿದ್ದೀವಿ ಅಂತ ಅಂದ್ಬಿಟ್ಟು, ಬೇಸಿಕಲಿ ಇವನು ಹಾಸನದವನೇ. ಇವನಿಂದನೇ ನಾವಿವತ್ತು ಹಾಸನಾಂಬಕ್ಕೆ ಬರೋಕ್ಕೆ ಕಾರಣ. ನಮ್ಮನ್ನು ಪಿಕಪ್ ಮಾಡಕ್ಕೆ ಬಂದವನೇ ನಾಚ್ಕೊಂಬಿಟ್ಟ. ಗಾಯ್ಸ್ ಇವಾಗ 10 ಗಂಟೆ ಫುಲ್ ಜಾಮು ರೋಡು. ಇವನು ನೋಡಿದ್ರಿ ಯಾವ್ಯಾವ್ದ ಗಲ್ಲಿಲೆಲ್ಲ ನುಗ್ಗಿಸ್ತಾವನೆ. ಲೋ ಯಪ್ಪ. ಗೈಸ್ ಆದಷ್ಟು ಶೂಸ್ಗಳನ್ನ ಅವಾಯ್ಡ್ ಮಾಡಿ. ಹಾಕೊಂಬಂದ್ರೆ ಈ ಥರ ಪರಿಸ್ಥಿತಿ ಆಯ್ತದೆ. ಚಪ್ಪಲಿ ಬಿಡೋಕ್ಕೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಇಲ್ಲೇ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬೇಕು. ನೀವು ಬರೋಷ್ಟೊಳಗೆ ಚಪ್ಪಲಿ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಬಿಡಿ. ಏನಕ್ಕೆ ಅಂತ ನೋಡಿ, ಅದರಲ್ಲೇ ಒಂದು ಕಳೆದೋದ್ರೆ ಇನ್ನೊಂದು ಹುಡ್ಕೊಂಡು ನಿಂತ್ಕೊಬೇಕಾಗುತ್ತೆ. ಸೊ ಫೈನಲಿ ದರ್ಶನಕ್ಕೆ ಬಂದು ಕ್ಯೂ ಫುಲ್ ಒಂಚೂರು ಖಾಲಿ. ಜನ ಜಾಸ್ತಿ ಆದಂಗೆ ಈ ಕ್ಯೂಗಳು ಓಪನ್ ಮಾಡಿ ಬಿಡ್ತಾರೆ. ಲಾಸ್ಟ್ ಟೈಮ್ ನಾವು ಬಂದಾಗ, ಆ್ಯಕ್ಚುಲಿ ಇದು ನಾನು ಬಂದಿರೋದು ಎರಡನೇ ಸಾರಿ ನಾನು ಬಂದಿರೋದು. ಗೈಸ್ ಇವಾಗ ಒಂದು 50% ಬಂದಿದ್ದೀವಿ. ಇಲ್ಲಿಂದ 1.5 ಅವರ್ ಅಂತ ಹಾಕಿದ್ದಾರೆ. ಸದ್ಯಕ್ಕೆ ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಕ್ಯೂ ಕಡಿಮೆನೇ ಇದೆ. ಬೇಗ ಮೂವ್ ಆಗ್ತಿದೆ. ಸಾಯಂಕಾಲ ಡೌಟ್. ಮಧ್ಯ ನೋಡ್ಬೇಕು ಮೂವ್ ಮಾಡ್ತಾರೋ ಇಲ್ವೋ. 1.5 ಅವರ್ ಇದೆ. ₹100 ಕ್ಯೂದು ಇಷ್ಟಿದೆ. ನಾವು ಬಂದಾಗ ಜಾಸ್ತಿನೇ ಇತ್ತು, ಕಡಿಮೆ ಆಗಿದೆ. 300 ಮತ್ತು ನಾರ್ಮಲ್ ಕ್ಯೂ ಜಾಸ್ತಿ ಇದೆ. ಗೈಸ್ ಫೈನಲಿ ದೇವಸ್ಥಾನದ ಎಂಟ್ರಿಗೆ ಬಂದು
ಗೈಸ್ ಬೇಗನೆ ದರ್ಶನ ಆಯ್ತು. ಊಟ ಕೊಡ್ತಿದ್ದಾರೆ, ಪ್ರಸಾದ ಕೊಡ್ತಿದ್ದಾರೆ. ಗಾಯ್ಸ್ ಫೈನಲಿ ಜಸ್ಟ್ 3 hours ಅಲ್ಲಿ ದರ್ಶನ ಮುಗೀತು. ನಮ್ಮ ಅದೃಷ್ಟನೇ ಏನೋ ಗೊತ್ತಿಲ್ಲ, ಹೋದೋರ್ ವರ್ಷ ಅಂತೂ 7 ಗಂಟೆ ತಗೊಂಡಿದ್ವು ದರ್ಶನ ಆಗೋಕೆನೆ. ಈ ಸತಿ ಸಿಸ್ಟಮ್ ಚೆನ್ನಾಗಿದೆ. VIP VVIP ಯಾವ್ದೋ ಟಿಕೆಟ್ಸ್ ಇಲ್ಲ, ಅದರಿಂದಾನೇ ಒಂಚೂರು ಪ್ರೊಸೀಜರ್ ಎಲ್ಲ ಕ್ಲೀನ್ ಆಗಿ ಮೇಂಟೈನ್ ಆಗ್ತಿದೆ. ಅಲ್ಲಿ ಬಂದು ಇನ್ನೊಂದು ಮೇನ್ ಏನಂತಂದ್ರೆ ನಾರ್ಮಲ್ ಕ್ಯೂ ಅಲ್ಲಿ ಬರೋರ್ಗೆ ಲಾಡು ಪ್ರಸಾದ ಸಿಗ್ತಿಲ್ಲ ಅಮೌಂಟ್ ಕೊಟ್ರು. ಜಸ್ಟ್ 1000 ಮತ್ತೆ 300 ಟಿಕೆಟ್ ತಗೊಂಡ್ ಬಂದಿರ್ತಾರಲ್ಲ ಅವ್ರಿಗೆ ಮಾತ್ರ ಲಾಡು ಪ್ರಸಾದ ಸಿಗ್ತಿದೆ. ಸೊ ನಿಮ್ಗೇನಾದ್ರು ಲಾಡು ಪ್ರಸಾದ ಬೇಕಿತ್ತು ಅಂತಂದ್ರೆ ಟಿಕೆಟ್ ತಗೊಂಡೇ ಬನ್ನಿ, ಇಲ್ಲ ಅಂತಂದ್ರೆ ನಾರ್ಮಲ್ ಕ್ಯೂ ಅಲ್ಲಿ ಬನ್ನಿ. ಅಂಡ್ ಅಲ್ಲಿಂದ ಬಂದು ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಹಾಕೋ ಕಾಣಿಕೆನ ಉಂಡಿಲ್ ಹಾಕಿ ಉಂಡಿಲ್ ಹಾಕಿದ್ರೆ ದೇವ್ರ ಸೇವೆಗೆ ಹೋಗುತ್ತೆ. ಮಂಗಾರ್ತಿ ತಟ್ಟೆಗೆ ಹಾಕಿದ್ರೆ ಪೂಜಾರಿ ಹೊಟ್ಟೆಗೆ ಹೋಗುತ್ತೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಗೈಸ್ ಇದು ದೇವಸ್ಥಾನದ ಎಂಟ್ರೆನ್ಸ್. ಈ ಕಡೆ ದರ್ಶನ ಮುಗಿಸ್ಕೊಂಡು ಎಕ್ಸಿಟ್ ಆಯ್ತು ಅಂತಂದ್ರೆ ರೈಟ್ ಸೈಡ್ ತಗೊಂಡ್ರೆ ದೇವಸ್ಥಾನದ ಎಂಟ್ರೆನ್ಸ್ ಬರ್ತೀವಿ. ಗೈಸ್ ಫೈನಲಿ ದರ್ಶನ ಅಂತೂ ಸಖತ್ತಾಗಾಯ್ತು. ಜಸ್ಟ್ 3 hours ಅಲ್ಲಿ. ನಿನ್ನೆ 7 ರಿಂದ 8 hour ಆಗಿತ್ತಂತೆ. ಇವತ್ತೇನೋ ನಮ್ಮ ಅದೃಷ್ಟನೇ ಏನೋ ಗೊತ್ತಿಲ್ಲ, ಜಸ್ಟ್ 3 hours ಅಲ್ಲಿ ಕಂಪ್ಲೀಟ್ ಆಗಿದೆ. ಬನ್ನಿ ದರ್ಶನ ಮಾಡಿ. ಕ್ಯೂ ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ, ಅದು ರೇಸ್ ಆದ್ರೂ ಆಗ್ಬೋದು, ಕಡಿಮೆ ಆದ್ರೂ ಆಗ್ಬೋದು. ಇನ್ ಮುಂದೆ ಅಂತೂ ಇನ್ ಜಾಸ್ತಿನೇ ಆಗುತ್ತಂತೆ. ಇವಾಗ ಪ್ರತಿದಿನ 1.5 ಗಂಟೆ ಮಧ್ಯಾಹ್ನ 2 ರಿಂದ 3:30 ತನಕ ಸ್ಟಾಪ್ ಮಾಡಿರ್ತಾರೆ ನೈವೇದ್ಯ ಸಮಯ ಅಂತ ಅಂದ್ಬಿಟ್ಟು. ನೋಡ್ಕೊಂಬನ್ನಿ, ಊಟ ಮಾತ್ರ ಮಾಡ್ಕೊಂಡ್ ಬಂದ್ಬಿಡಿ. ಇಲ್ಲ ಅಂತ ಜನ ರಶ್ ಆಯ್ತು ಅಂದ್ರೆ 7 ರಿಂದ 8 hour ಖಾಲಿ ಹೊಟ್ಟೆಲೇ ಇರ್ಬೇಕು. ಅಲ್ಲಿ ಸಿಗೋದು ಒಂದೇ ಸೌತೆಕಾಯಿ ಚುರುಮುರಿ, ಹೇಳ್ಬಿಟ್ಟು ಇನ್ನೇನು ಸಿಗಲ್ಲ. ಸೊ ನೋಡ್ಕೊಂಬನ್ನಿ. ಗೈಸ್ ಫೈನಲಿ ಬೆಳಗ್ಗೆ ಬಂದು ಮಧ್ಯಾಹ್ನದಷ್ಟೊಳಗೇನೆ ದರ್ಶನ ಮುಗಿಸ್ಕೊಂಡು ಬಸ್ ಹತ್ತಕ್ಕೆ ಬಂದು 2:45 ಟ್ರೈನ್ ಮಿಸ್ ಆಗ್ಬಿಟ್ಟೈತೆ. ಇನ್ನೇನು 4:45 1 ಗಂಟೆ ಕಾಯೋಕ್ಕಾಗಲ್ಲ. ಅದಕ್ಕೆ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಬಂದು ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.